ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ನಡುವೆ ಪೆಟ್ರೋಲ್ ರೇಟ್ ಜಾಸ್ತಿ ಆದಾಗಿಂದ ಎಲ್ಲ ಇವಿ ಕಡೆ ಡೈವರ್ಷನ್ ತಗೊಳ್ಳೋರು ತುಂಬಾ ಜನ ಆಗ್ಬಿಟ್ಟಿದ್ದಾರೆ. ಅದು ಬೇರೆ ಏನಪ್ಪಾ ಅಂತಂದ್ರೆ E20 ಆಲ್ರೆಡಿ ಪೆಟ್ರೋಲ್ ಬಂಕ್ ಗಳಲ್ಲಿ ಬಂದ್ಬಿಟ್ಟಿದೆ. E20 ಅಂದ್ರೆ ತುಂಬಾ ಜನ ಗೊತ್ತಿಲ್ಲ ಅನ್ಸುತ್ತೆ. ಅಂತಂದ್ರೆ E20 ಅಂತಂದ್ರೆ 20% ಎಥನಾಲ್ ಇರುತ್ತೆ, 80% ಮಾತ್ರ ಪೆಟ್ರೋಲ್ ಇರುತ್ತೆ. ಆದ್ರಿಂದ ಈ ಪೆಟ್ರೋಲ್ ಗಾಡಿಗಳಲ್ಲಿ ಮುಂಚೆ ಬರುವಂತ ಮೈಲೇಜ್ ಗಳಂತೂ 100% ಈಗ ಬರಲ್ಲ. ಆಮೇಲೆ ನಮ್ಮ ಗಾಡಿಗಳು ಯಾವ್ದು E20ಗೆ ಡಿಸೈನ್ ಆಗಿರುವಂತ ಇಂಜಿನ್ಸ್ ಅಲ್ಲ. ಅದರಿಂದ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಆದಷ್ಟು ಬೇಗ ಇವಿಗೆ ಸ್ವಿಚ್ ಆಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಪೆಟ್ರೋಲ್ ಪ್ರೈಸಸ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಇವಿಗೆ ಸ್ವಿಚ್ ಆಗ್ತಿದ್ದಾರೆ. ನೋಡಿ, ಈ ಗಾಡಿಗಳೆಲ್ಲ ಏನಿದೆ ಇದೆಲ್ಲ ನಾನ್ ರಿಜಿಸ್ಟ್ರೇಷನ್ಸ್ ವೆಹಿಕಲ್ಸ್. ನಮ್ಮ ಹತ್ರ ಸರ್ವಿಸ್ ಬಂದಿರುವಂತ ವೆಹಿಕಲ್ಸ್ ಇದೆಲ್ಲ ಆಕ್ಚುಲಿ ಏನು ಗಾಡಿ ಪ್ರಾಬ್ಲಮ್ ಇಲ್ಲ. ಒಬ್ರು ಏನಂತಂದ್ರೆ ಬ್ಯಾಟ್ರಿ ಪ್ರಾಬ್ಲಮ್ ಬಂದ್ರೆ ಗಾಡಿನೇ ತಗೊಂಡು ನಿಲ್ಸ್ಬಿಟ್ಟು ಹೋಗ್ಬಿಡ್ತಾರೆ. ನೋಡಿ, ಇದು TVS iQube, ಇದೆಲ್ಲ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಸ್. ಇದು ಕೂಡ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್. ತುಂಬಾ ಇದೆ ನಮ್ಮ ಹತ್ರ. ಇದು ನೋಡಿ, ಒಕಿನೋವಾ, ಎಲ್ಲಾ ತರದ ಗಾಡಿಗಳು ನಮ್ಮ ಹತ್ರ ಸರ್ವಿಸ್ ಬರುತ್ತೆ. ಬ್ಯಾಟ್ರಿ ಒಬ್ಬೊಬ್ರು ರಿಮೂವ್ ಮಾಡಕ್ ಆಗಲ್ಲ ಅನ್ಬಿಟ್ಟು ಗಾಡಿ ಸಮೇತ ತಂದು ನಿಲ್ಸ್ಬಿಟ್ಟು ಹೋಗ್ತಾರೆ. ಈ ಗಾಡಿಗಳೆಲ್ಲ ನೋಡಿ, ಇವೆಲ್ಲ ನಾನ್ ರಿಜಿಸ್ಟ್ರೇಷನ್ಸ್ ವೆಹಿಕಲ್ಸ್. ಇದೆಲ್ಲ ನಿಮ್ಗೆ ಇವಾಗ ಬರ್ತಾ ಇಲ್ಲ. ಬಟ್ ಈ ಟೈಪ್ ಏನಿದೆ, ಇಲ್ಲಿ ನೀವು ಗಾಡಿ ನೋಡ್ತಾ ಇದ್ದೀರಾ, ಇದು ಸಿಂಗಲ್ ಲೈಟ್, ಡಬಲ್ ಲೈಟ್ ಅಂತ ಏನ್ ಹೇಳ್ತಾರೆ, ಆ ತರ ಗಾಡಿಗಳು ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಮೂವಿಂಗ್ಸ್ ಆಗ್ತಿದೆ. ಇವೆಲ್ಲ ನಿಮ್ಗೆ ತುಂಬಾ ಚೀಪರ್ ರೇಟ್ ಅಲ್ಲಿ ಸಿಗುತ್ತೆ. ಅಂದ್ರೆ ಬಿಲೋ 50,000 ಅಲ್ಲೆಲ್ಲ ಈ ತರ ಗಾಡಿಗಳು ಸಿಗುತ್ತೆ. ನಿಮ್ಗೆ ಮೈಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿ ಪ್ರೈಸಸ್. ಮೈಲೇಜ್ ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಪ್ರೈಸಸ್ ಕಮ್ಮಿ ಇರುತ್ತೆ. ಮೈಲೇಜ್ ಏನಾದ್ರು ಜಾಸ್ತಿ ಬೇಕು ಅಂದ್ರೆ ಗಾಡಿ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾರೇ ಎಲ್ಲೇ ಗಾಡಿಗಳು ತಗೊಂಡ್ರು ಕೂಡ ಸ್ವಲ್ಪ ವಿಚಾರಿಸ್ಬಿಟ್ಟು ತಗೊಳ್ಳಿ. ಬ್ಯಾಟ್ರಿ ವ್ಯಾರಂಟಿ ಎಷ್ಟು ಬರುತ್ತೆ, ಏನ್ ಬ್ಯಾಟ್ರಿ ಹಾಕಿದ್ದಾರೆ, ಲಿಥಿಯಂ ಇದೆಯಾ, ಲೆಡ್ ಆಸಿಡ್ ಇದೆಯಾ ಅಂತೆಲ್ಲ ವಿಚಾರಿಸ್ಬಿಟ್ಟು ತಗೊಳ್ಳಿ. ಲಿಥಿಯಂ ಇತ್ತು ಅಂದ್ರೆ ಸೇಫ್ಟಿ ಇರ್ತೀರಾ. ಬಟ್ ಅದು ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅದ್ರ ಬಗ್ಗೆ ಸರ್ವಿಸಸ್ ಹೇಗೆ ಕೊಡ್ತಿದ್ದಾರೆ ಅಂತೆಲ್ಲ ವಿಚಾರಿಸ್ಬಿಟ್ಟು ತಗೊಳ್ರೆ ಒಳ್ಳೇದು. ನಮ್ಮ ಹತ್ರ ತುಂಬಾ ಜನ ವೆಂಡರ್ಸು ಈಗ ಗಾಡಿ ಸೇಲ್ ಮಾಡ್ತಿರೋರೆಲ್ಲ ನಮ್ಮ ಹತ್ರ ಬ್ಯಾಟ್ರಿನ ಬೈ ಮಾಡ್ತಿದ್ದಾರೆ. ಅವ್ರಗಳಿಗೆ ನಾವು ನಮ್ದೇ ಆದ ಓನ್ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಟ್ರೀಸ್ಗಳಿದಾವೆ, ಅದನ್ನ ಸಪ್ಲೈ ಮಾಡ್ತಿದೀವಿ. ಆದ್ರಿಂದ ಏನೇ ಸರ್ವಿಸ್ ರಿಲೇಟೆಡ್ ಇಶ್ಯೂಸ್ ಇದ್ರು ಎಲ್ಲ ನಾವು ಇರಲ್ಲ. ತುಂಬಾ ಕಡೆ ನಾವು ಆಲ್ರೆಡಿ ಬ್ಯಾಟ್ರಿ ಸಪ್ಲೈ ಮಾಡ್ತಿದೀವಿ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಗಳಿಗೆ. ನೋಡಿ, ಇದೆಲ್ಲ ನಮ್ದೇ ಬ್ರ್ಯಾಂಡ್ ಬ್ಯಾಟ್ರೀಸ್. 2 year ವಾರಂಟಿ ಕೊಡ್ತೀವಿ, ಪ್ಲಸ್ 1 ಸರ್ವಿಸ್ ವಾರಂಟಿ ಕೂಡ ಕೊಡ್ತೀವಿ. ಲಿಥಿಯಂ ಐಯನ್ ತಗೊಂಡ್ರೆ 3 year ವಾರಂಟಿ ಸಿಗುತ್ತೆ ಟೋಟಲ್. ವಿತಿನ್ 2-3 days ಅಲ್ಲಿ ಸರ್ವಿಸ್ ಸಿಕ್ಬಿಡುತ್ತದೆ ಅವ್ರಿಗೆ. ಅದರಿಂದ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಯಾರು ನಾನ್ ರಿಜಿಸ್ಟ್ರೇಷನ್ ಇವಿ ವೆಹಿಕಲ್ಸ್ ತಗೋತಿದ್ದೀರಾ ಅದ್ರಲ್ಲಿ ತಗೊಳಕ್ ಮುಂಚೆ ಬ್ಯಾಟ್ರಿ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ತಗೊಳ್ಳಿ. ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ, ಸರ್ವಿಸ್ ಯಾವ ತರ ಕೊಡ್ತಾರೆ ಅಂತೆಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ತಗೊಂಡ್ರೆ ತುಂಬಾ ಒಳ್ಳೇದು. ನೋಡಿ, ಇದೆಲ್ಲ ಸರ್ವಿಸಿಗೆ ಬಂದಿರುವಂತ ಬ್ಯಾಟ್ರೀಸು. ಇಲ್ಲಿ ಆಗಿರೋ ಬ್ಯಾಟ್ರೀಸು, ಸರ್ವಿಸ್ ಆಗಿರೋಂಥ ಬ್ಯಾಟ್ರೀಸು ನಾವಿಲ್ಲಿ ರ್ಯಾಕ್ ಅಲ್ಲಿ ಇಟ್ಕೋತೀವಿ. ಆಗದೆ ಇರೋದನ್ನ ಇಲ್ಲಿ ಕಸ್ಟಮರ್ ಡೀಟೇಲ್ಸ್ ನ ಎಂಟ್ರಿ ಮಾಡಿಕೊಂಡು ಏನೇನ್ ಪ್ರಾಬ್ಲಮ್ ಇದೆ ಅಂತ ಆ ಸ್ಟಿಕ್ಕರ್ ಅಲ್ಲೇ ಮೆನ್ಷನ್ ಮಾಡಿ ಇಲ್ಲಿ ಇಟ್ಕೋತೀವಿ. 1-2 ರಿಂದ 3 ದಿನ ಮ್ಯಾಕ್ಸಿಮಮ್ ಅಂದ್ರೆ 1 week. ಡಿಪೆಂಡ್ಸ್ ಆನ್ ಬ್ಯಾಟ್ರಿ ಇಶ್ಯೂಸ್ ಮೇಲೆ ಸಾರ್ಟ್ ಔಟ್ ಆಗುತ್ತೆ ಪ್ರಾಬ್ಲಮ್ಸ್. ಕಮ್ಮಿ ಪ್ರಾಬ್ಲಮ್ ಇದ್ರೆ ಬೇಗ ಆಗುತ್ತೆ, ಜಾಸ್ತಿ ಇದ್ರೆ 1-2 days ಎಕ್ಸ್ಟ್ರಾ ತಗೊಳುತ್ತೆ. ಇದೆಲ್ಲ ಹೊಸ ಬ್ಯಾಟ್ರೀಸ್ಗೆ ರೆಡಿ ಇರುವಂತ ಮೆಟಲ್ ಬಾಕ್ಸಸ್ಗಳು, ಬ್ಯಾಟ್ರಿ ಬಾಕ್ಸಸ್ಗಳು. ಎಲ್ಲ ಐಟಮ್ ನಮ್ಮ ಹತ್ರ ಆಲ್ಮೋಸ್ಟ್ ಸ್ಟಾಕ್ ಅಲ್ಲೇ ಇರುತ್ತೆ. ಯಾವ್ದಾದ್ರು ಸಣ್ಣ ಪುಟ್ಟ ಐಟಮ್ಸ್ ಏನಾದ್ರು ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಅರೇಂಜ್ಮೆಂಟ್ಸ್ ಮಾಡ್ಕೊಂತೀವಿ. ಇದೆಲ್ಲ ಓಲಾ ಬ್ಯಾಟ್ರಿ ಸರ್ವಿಸ್ ಬಂದಿರುವಂತದ್ದು. ಇದು ಸರ್ವಿಸ್ ಆಗಿ ರೆಡಿ ಇಟ್ಟಿರೋಂಥ ಬ್ಯಾಟ್ರಿ, ಸರ್ವಿಸ್ ಮಾಡಬೇಕಾಗಿರೋ ಬ್ಯಾಟ್ರೀಸ್. ಇದು ಓಲಾನೇ. ಹಾಗೆ ನಮ್ಮಲ್ಲಿ ವೆಲ್ ಟ್ರೈನ್ಡ್ PCB ಅಸೆಂಬ್ಲಿ ಮಾಡೋರು ಕೂಡ ಇದ್ದಾರೆ. ಆದ್ರಿಂದ ನಮ್ಮ ಹತ್ರ PCB ಅಸೆಂಬ್ಲಿ ಸರ್ವಿಸ್ ಕೂಡ ಅವೈಲಬಲ್ ಇದೆ. ನಿಮ್ಗೆ ಯಾವುದೇ ತರ ಕಾಂಪೋನೆಂಟ್ಸ್ ಇರ್ಬೋದು, SMD ಇರ್ಬೋದು, PTH ಇರ್ಬೋದು, ಮೈಕ್ರೋ ಕಂಟ್ರೋಲರ್ ICs ಇರ್ಬೋದು, ಎಲ್ಲಾನು ಅಸೆಂಬ್ಲಿ ಮಾಡಿ ಕೊಡ್ತೀವಿ. ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಅಸೆಂಬ್ಲಿ ಸರ್ವಿಸ್ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವೆಲ್ ಟ್ರೈನ್ ಟೆಕ್ನಿಷಿಯನ್ ಇರೋದ್ರಿಂದ ನಿಮಗೆ ಫಿನಿಶಿಂಗು ಎಲ್ಲ ನೀಟಾಗೆ ಬರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಹಾಗೆ ನಮ್ಮದೇ ಆದ ಒಂದಷ್ಟು ಪ್ರಾಡಕ್ಟ್ಸ್ಗಳಿದೆ. ಸೋಲಾರ್ ಟ್ರ್ಯಾಪ್ಸ್ ಇರ್ಬೋದು, ಅದಕ್ಕೆ ನಮ್ಮಲ್ಲೇ ಎಲ್ಲ ಬೋರ್ಡು, ಪ್ರೋಗ್ರಾಮಿಂಗು ಎಲ್ಲ ಇನ್ನೋಸ್ ಎಲ್ಲ ರೆಡಿ ಮಾಡಿ ಒಂದು ಕಂಪ್ಲೀಟ್ ಪ್ರಾಡಕ್ಟನ್ನು ನಾವು
ಪ್ರೊವೈಡ್ ಮಾಡ್ತೀವಿ. ಇದು ಅಗ್ರಿಕಲ್ಚರಲ್ ಯೂಸ್ ಆಗುತ್ತೆ, ಸೋಲಾರ್ ಟ್ರ್ಯಾಪ್ ಅಂತ ಹೇಳಿ ಇನ್ಸೆಕ್ಟ್ಸ್ನ ಟ್ರ್ಯಾಪ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಒಂದು ಪ್ರಾಡಕ್ಟ್ ಇದು. ಹಾಗೆ ಇದು ಈ ಸ್ಟೋರ್ಸಲ್ಲಿ ಕೂಡ ನಮಗೆ ಬೇಕಾಗಿರುವಂಥ ಎಲ್ಲ ಇವಿ ಪ್ರಾಡಕ್ಟ್ಸ್ಗೆ ಏನೇನು ಬೇಕು ಅದಕ್ಕೆ ಅಸೆಸರೀಸು, ಸ್ಪೇರ್ ಪಾರ್ಟ್ಸು ಎಲ್ಲನೂ ರೆಡಿ ಸ್ಟಾಕಲ್ಲಿ ಇಟ್ಕೊಂಡಿರ್ತೀವಿ. ಯಾವುದನ್ನು ನಾವು ತುಂಬ ಟೈಮ್ ತಗೊಂಡು ತರಿಸಿ ಕೊಡೋದು ಆ ಥರ ಎಲ್ಲ ಏನು ಮಾಡಲ್ಲ. ಆರ್ಡರ್ ಬರೋದಕ್ಕೆ ಮುಂಚೆನೇ ನಮ್ಮ ಹತ್ರ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಥರ ಮೆಟೀರಿಯಲ್ಸು ಸ್ಟಾಕಲ್ಲೇ ಇರುತ್ತೆ. ಇದು ಗ್ರೇಡಿಂಗ್ ಮಿಷಿನ್ಸು, ಇದು ನಮಗೆ ಸರ್ವಿಸ್ಗೆ ಯೂಸ್ ಆಗುತ್ತೆ. ಇದೆಲ್ಲ TVS iQube ಬ್ಯಾಟ್ರೀಸು ಸರ್ವಿಸ್ಗೆ ಬಂದಿರೋವಂಥದ್ದು. ಇಲ್ಲಿ ನಮ್ಮ ಚಾರ್ಜಿಂಗ್ ಡಿಸ್ಚಾರ್ಜಿಂಗ್ ಮಿಷಿನ್ಸ್ ಇದೆ. ಇದರಲ್ಲೇ ನಾವು ಬ್ಯಾಟ್ರಿನ ಚಾರ್ಜು ಡಿಸ್ಚಾರ್ಜ್ ಎರಡೂ ಮಾಡಿ ಚೆಕ್ ಮಾಡ್ತೀವಿ, ಯಾವ ಥರ ಏನು ಬ್ಯಾಟ್ರಿ ಕಂಡೀಷನ್ಸ್ ಹೆಂಗಿದೆ ಅಂತೆಲ್ಲ. ಇವೆಲ್ಲ IR ಮಿಷಿನ್ಸು. ಸೆಲ್ ಗ್ರೇಡಿಂಗ್ ಆದಮೇಲೆ ಇಂಟರ್ನಲ್ ರೆಸಿಸ್ಟೆನ್ಸ್ ಚೆಕ್ ಮಾಡೋದಕ್ಕೆ ಇದೊಂದು ಮಿಷಿನ್ನು. ಆ ಮಿಷಿನ್ಸಲ್ಲೆಲ್ಲ ಸ್ಪಾಟಿಂಗ್ ಆಗುತ್ತೆ. ಎರಡು ಸ್ಪಾಟಿಂಗ್ ಮಿಷಿನ್ಸ್ ಇದೆ, ಮ್ಯಾನ್ಯಲ್ ಒಂದು, ಆಟೋಮೆಟಿಕ್ ಒಂದು. ಇಲ್ಲಿಗೆ ಬಂದರೆ ಇದು ಗ್ರೇಡಿಂಗ್ ಮಿಷಿನ್ಸು, ಶೆಲ್ ಗ್ರೇಡಿಂಗ್ 512 ಚಾನಲ್ ಗ್ರೇಡಿಂಗ್ ಮಿಷಿನ್ ಇದೆ. ಕಂಟಿನ್ಯೂಸ್ ರನ್ ಆಗ್ತಾನೆ ಇರುತ್ತೆ. ಯಾರಾದರೂ ಈಗ ಲಿಥಿಯಂ ಬ್ಯಾಟ್ರೀಸ್ ರಿಕ್ವೈರ್ಮೆಂಟ್ಸ್ಗೆ ಆರ್ಡರ್ ಮಾಡಿದ್ರೆ ನಮ್ಮ ಹತ್ರ ರೆಡಿ ಸ್ಟಾಕ್ಸ್ ಅವೈಲಬಲ್ ಇರುತ್ತೆ ಎನಿ ಟೈಮು. ವಿತೌಟ್ ಗ್ರೇಡಿಂಗ್ ನಾವು ಯಾವ ಬ್ಯಾಟ್ರಿನೂ ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ, ಕಂಪ್ಲೀಟ್ ಗ್ರೇಡಿಂಗ್ ಮಾಡಿನೇ ಮಾಡೋದು. ನೋಡಿ, ಗ್ರೇಡಿಂಗ್ ಆದಮೇಲೆ ಸಪ್ರೇಟ್ AHನ ನಾವು ಸೆಗ್ರಿಗೇಟ್ ಮಾಡಿ ಇಲ್ಲಿ ಸಪ್ರೇಟ್ ಒಂದೊಂದು ಬಿನ್ಗಳಿಗೆ ಹಾಕಿ ಅದನ್ನ ಇಟ್ಕೊಂಡಿರ್ತೀವಿ. ಯಾವುದು ಮಿಕ್ಸಿಂಗ್ ಆಗಲ್ಲ. ಕಟ್ಟಿಂಗ್ ಮಿಷಿನ್, ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಳಿ ಸರ್, ಮಿಷಿನ್ ಬಗ್ಗೆ ಹೇಳಿ ಸರ್. ಈ ವೈರ್ ಕಟಿಂಗ್ಸ್ ಮಿಷಿನು ಸ್ಪೆಷಾಲಿಟಿ ಏನಂದ್ರೆ ನಿಮಗೆ 0.4 mm ಇಂದ ಹಿಡಿದು 10 square mm ವರೆಗೂ ವೈರ್ ಕಟ್ ಆಗುತ್ತೆ. ಅದೇ ಸ್ಪೆಷಾಲಿಟಿ. ಅದ್ರ ಜೊತೆಗೆ ಇವಾಗ ಬ್ಯಾಟ್ರಿ ಓರಿಯೆಂಟೆಡ್ಲಿ ನಮ್ಗೆ ತುಂಬಾ ರಿಕ್ವೈರ್ಮೆಂಟ್ಸ್ ಇದೆ. ಸೊ ಬ್ಯಾಟ್ರಿ ಪರ್ಪಸ್ಗೆ ಯಾರ್ಯಾರು ಬ್ಯಾಟ್ರೀಸ್ ಯೂಸ್ ಮಾಡಬೇಕು, ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋರು ಇವಾಗ ದಪ್ಪ ವೈರ್ಗಳನ್ನ ಕಟ್ ಮಾಡೋಕ್ಕಾಗಲ್ಲ. 6 square mm, 7 square mm ಆ ಥರ ವೈರ್ಗಳನ್ನ ಇದು ಆಟೋಮೆಟಿಕಲಿ ಕಟ್ ಮಾಡಿ ಸ್ಟ್ರಿಪ್ ಮಾಡುತ್ತೆ. ಸೊ ಈ ಮಿಷಿನ್ ನೋಡಕ್ ಸಿಂಪಲ್ ಆಗಿದ್ರು ತುಂಬಾ ಎಫೆಕ್ಟಿವ್ಲಿ ಕೆಲಸ ಮಾಡುತ್ತೆ. ನಾವು ಆಲ್ಮೋಸ್ಟ್ ಎಲ್ಲ ಬ್ಯಾಟ್ರಿಗಳಿಗೂ ಮಿಷಿನ್ ಕಟಿಂಗೇ ಮಾಡೋದು. ಸೊ ನೀಟಾಗಿ ಯಾವ ಲೆಂತ್ ಬೇಕು, ಯಾವ ಸೈಜ್ ಬೇಕೋ ಅಷ್ಟು ಸೈಜ್ಗೆ, ಲೆಂತ್ಗೆ ಸ್ಟ್ರಿಪ್ಪಿಂಗು ಕಟಿಂಗು ಎರಡೂ ಕೂಡ ಮಾಡುತ್ತೆ. ಸೊ ಯಾರಾದ್ರೂ ರಿಕ್ವೈರ್ಮೆಂಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆಸ್ ಪರ್ ರಿಕ್ವೈರ್ಮೆಂಟ್ ನಾವು ಜಾಬ್ ವರ್ಕ್ ಕೂಡ ಮಾಡ್ಕೊಡ್ತೀರಾ? ಹೌದು ಹೌದು. ಯಾರಾದ್ರೂ ಜಸ್ಟ್ ವೈರ್ ಸ್ಟ್ರಿಪ್ ಮಾಡಿ ಕಟಿಂಗ್ ಮಾಡಿ ಕೊಡ್ತೀವಿ ಅಂತಂದ್ರೆ ಅವರಿಗೆ ಡಿಪೆಂಡ್ ಆನ್ ವೈರ್ ಗೇಜ್ ಮತ್ತೆ ಸೈಜ್ ಮೇಲೆ ಪ್ರೈಸಿಂಗ್ಗಳು ಫಿಕ್ಸ್ ಆಗುತ್ತಲ್ಲ? ಹೌದು, ಕರೆಕ್ಟ್. ನೋಡಿ, ಇಲ್ಲಿ ಬ್ಯಾಟ್ರಿ ಗ್ರೇಡಿಂಗ್ ಮತ್ತೆ IR ಆದ್ಮೇಲೆ ಪಾಸಿಟಿವ್ ನೆಗೆಟಿವ್ಗೋಸ್ಕರ ಒಂದು ಸ್ಟಿಕ್ಕರ್ ನ ಹಾಕೋತೀವಿ ನಾವು, ಮಾರ್ಕಿಂಗ್ಗೋಸ್ಕರ. ಫ್ರೇಮಿಂಗ್ ಹಾಕೋಕ್ ಮುಂಚೆ ಪಾಸಿಟಿವ್ ನೆಗೆಟಿವ್ ಈಸಿಯಾಗಿ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈ ಸ್ಟಿಕ್ಕರ್ ಹಾಕ್ತಾ ಇರೋದು. ಹಾಗಿದ್ರೆ EV ರಿಲೇಟೆಡ್ ಏನೇ ಬ್ಯಾಟ್ರಿ ಸರ್ವಿಸಸ್ ಇರ್ಬೋದು, ಹೊಸ ಬ್ಯಾಟ್ರಿ ಇರ್ಬೋದು, ಚಾರ್ಜರ್ಸ್ ಇರ್ಬೋದು, ಸ್ಪೇರ್ ಪಾರ್ಟ್ಸ್ ಇರ್ಬೋದು, ಯಾವುದೇ ರೀತಿ ನಿಮಗೆ ಏನಾದರೂ ರಿಕ್ವೈರ್ಮೆಂಟ್ಸ್ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.